ಯಾರು ಬನ್ನಿ ಒಳಗೆ. ರಜನಿ, ಏನು ರಜನಿ ಆರಾಮ? ಏನು ಹೇಳ್ದೆ ಕೇಳ್ದೆ ಬಂದ್ಬಿಟ್ಟಿಯಾ? ಏನಿಲ್ಲ ತಾರ, ಒಂಚೂರು ಇಲ್ಲೇ ಮಾರ್ಕೆಟ್ನಾಗ ಕೆಲಸ ಇತ್ತಾ. ನಿಮ್ಮ ಮನೆ ಎಲ್ಲ ನಿಯರ್ ಅಲ್ಲ, ತುಂಬ ದಿನ ಆಯ್ತಲ್ಲ ನಿಮ್ಮ ಮನೆಗೆ ಬರ್ದೆ, ಹಿಂಗಾಗಿ ಹೆಂಗಿದಾಳು ತಾರ ನೋಡ್ಕೊಂಡು ಹೋಗೋಣ ಅಂತ ಬನ್ನಿ ನೋಡುವ. ಹೌದಾ, ಚಲೋ ಆತ್ಬಿಟ್ಟು ಬಂದಿತ್ತು. ಕುಂಡ್ರು ಪುಣ್ಯಕ್ಕೆ ಲಗುನ ಬಂದು ನಮ್ಮ ಮನೆ ಕೆಲಸದಕ್ಕೆ ಇನ್ನದಾಳ. ಮನೆಗೆ ಹೋಗ್ಬಿಟ್ರೆ ಮತ್ತೆ ನನಗೆ ಏನಾದರೂ ಮಾಡೋದು ಹತ್ತಿತ್ತು ನೋಡಿ. ಯಾಕ್ಲಿ ಮನೆ ಕೆಲಸ ಇಲ್ಲ ಇರಲಿಲ್ಲ ಅಂತಂದ್ರೆ ನಾನು ಏನು ಮಾಡಿ ಹಾಕಿರ್ತಿಲ್ಲ, ಹಂಗೆ ವನ ಕಳಿಸ್ತೇನೆ. ಹಂಗೇನಿಲ್ಲ ರಜನಿ, ನನಗೆ ಮಾಡ್ಬೇಕಾಗಿ ಬರ್ತಿತ್ತಲ್ಲ. ಈಗ ಮಹಿಳಾ ಮಂಡಲಕ್ಕೆ ಹೋಗಿ ಸುಸ್ತಾಗಿ ಬಂದಿರ್ತೀನ, ರೆಸ್ಟ್ ಮಾಡ್ಬೇಕಂತಿರ್ತೀನ. ಈಗ ನೋಡಿ ನಿಮ್ಮಂಥವ್ರು ಯಾರಾದರೂ ಬಂದುಬಿಟ್ರೆ ಏನಾದರೂ ಮಾಡಿಕೊಡ್ಬೇಕಾ, ಅದಕ್ಕೆ ಕೆಲಸ ಇರ್ತಾರೆ ಈಸಿ ಆಗ್ಬಿಡ್ತಿತ್ತಲ್ಲ ಅದಕ್ಕೆ. ಓಹೋ ಮೈಗಳ್ಳಿ, ಬರ್ತಾ ಬರ್ತಾ ಭಾಳ ಮೈಗಾಳ್ತನ ಮಾಡಕತ್ತಿ ಬಿಡ ನೀನು ತಾರ. ಅಲ್ಲ ಏನೋ ನಿನ್ನ ಗಂಡ ಚಲೋ ತಿಂಗೆ ದುಡಿಯಾಕತ್ತಾನು, ನೀನು ಮಸ್ತ್ ಕಮಾಯಿ ಮಾಡಕತ್ತಿ. ಗೊತ್ತೈತೆ ನನಗೂ, ಭಾಳ ಸೌಕಾರಾಗಿರಿ, ಚಲೋ ಚಲೋ ಮನೆ ಕಟ್ಕೊಂಡಿರಿ, ಚಲೋ ಚಲೋ ಅರ್ವಿ ಹಾಕೊಂಡಿರಿ, ಚಲೋ ಗಾಡಿ ಅಡ್ಡಾಡ್ತೀರಿ ಅಂತಲೂ ಗೊತ್ತೈತಿ. ಆದ್ರೆ ತೀರಾ ಬಂದವರಿಗೆಲ್ಲ ಮಾಡದೇ ಇರೋಷ್ಟು ಮೈಗಾಳ್ತನ ಮಾಡಬಾರದು ತಾರ. ನಿಮ್ಮ ಅತ್ತಿ ಹೆಂಗಿರ್ಲಿಕತ್ತನ ಅಂತ ಕಾಲದಾಗ ಮನೆಗೆ ಬಂದವ್ರಿಗೆ ನೀರು ಕೊಡ್ದಂಗೆ ಕಳ್ಸೋದ್ರಕ್ಕಿಲ್ಲಕ್ಕೆ. ಮಿನಿಮಮ್ ಊಟಾರ ಮಾಡ್ಬೇಕು, ನಾಷ್ಟಾರ ಮಾಡ್ಬೇಕಿಲ್ಲ, ಲಾಸ್ಟಿಗೆ ಮಜ್ಜಿಗೆ ಯಾರ ಕುಡ್ದು ಹೋಗ್ಬೇಕು ನೋಡು, ಹಂಗಿತ್ತು ನಿಮ್ಮ ಅಂತಾನ. ಅಯ್ಯ ಅಂಥವ್ರ ಮನೆ ಸೊಸೆಯಾಗಿ ಭಾಳ ಕಲ್ತಿ ಬಿಡುವ. ಅಯ್ಯೋ ಹೋಗ್ಲಿ ಬಿಡ್ರಿ ರಜನಿ, ಬಂದಾಕೊಂಡು ನಿಂದೊಂದು ಪಿರಿ ಪಿರಿ ಕಿರಿಕಿರಿ ಇರೋದೆ. ಸುಮಾ, ಸುಮಾ, ಬನ್ನಮ್ಮ. ಸುಮಾ, ಇವರು ನಮ್ಮ ರಿಲೇಟಿವ್ ರಜನಿ ಅಂಥೇಳಿ. ಹಾಂ, ಇಲ್ಲೇ ಪಕ್ಕದ ಲೇಔಟ್ನಾಗ ಇರ್ತಾರೆ. ಇಲ್ಲೇ ಮಾರ್ಕೆಟಿಗೆ ಬಂದಿರಂತ ನಮ್ಮ ಮನೆಗೆ ಬಂದ. ಸ್ವಲ್ಪ ಏನಾದರೂ ತಿನ್ನಕ್ಕೆ ಮಾಡ್ಕೊಂಬರ್ತೀಯಾ? ತಿನ್ನಕ್ಕ ಅಮ್ಮ ನೋಡ್ರಿ, ಇಲ್ಲಿ ಟೈಮ್ 6 ಗಂಟೆ ಆಯ್ತು. ನನ್ನ ಕೆಲಸ ಟೈಮಿಂಗ್ ಮುಗೀತು ಅಂದ್ರೆ ಬಸ್ ಮಿಸ್ ಆಗಿಬಿಡ್ತೈತ್ರಿ ಅಮ್ಮ, ಹೋಗೋಕ್ಕೆ ಮತ್ತು ಲೇಟ್ ಆಕೈತ್ರಿ. ಅಲ್ಲ ಅದು ಅಲ್ಲ ಸುಮಾ, ನೀ ಕೇಳಿದಾಗೆಲ್ಲ ಹೆಚ್ಚಿಗೆ ರೊಕ್ಕ ಕೊಡ್ತೀನಿ, ಒಂದು 5 ನಿಮಿಷ ಮಾಡಿಕೊಟ್ಟು ಹೋಗೋಕೆ ಆಗಂಗಿಲ್ಲನೇ? ಸರಿ ಅಮ್ಮ, ಆಯಿತು. ಹಾಂ, ಇವ್ರಿಗೆ ಮಾಡಿಕೊಟ್ಟು ನಾ ಹೊರಡ್ಬಿಡ್ತೀನಿ. ಆಯಿತು. ಏನು ಮಾಡಲಮ್ಮ? ನನಗೆ ಸಮೋಸ ತಿನ್ಬೇಕಂತ, ಸಮೋಸ ಮಾಡಿಬಿಡ್ತೀಯಾ? ಅಮ್ಮ ಸಮೋಸಾನ? ಅಯ್ಯೋ ರಜನಿ, ಸಮೋಸ ಎಲ್ಲ ಬೇಕಂತಂದ್ರೆ ಇಲ್ಲೇ ಆರ್ಡ್ರ್ ಮಾಡಿಬಿಡ್ತೇನೆ, ಪಟ್ಟ ಅಂತ ಮನೆಗೆ ಬರ್ತದೆ. ಅಮ್ಮ ಬಿಸಿ ಬಿಸಿ ದೋಸೆ ಹಾಕೊಡ್ಲ, ಮಸಾಲೆ ದೋಸೆ. ದೋಸೆ ಹಾಕೊಡ್ತೀಯಾ? ಭಾಳ ದಿನ ಆಯ್ತು ತಿಂದೇ ಇಲ್ಲ, ಹೋಗಮ್ಮ ಹಾಕೊಂಬಂದ್ಬಿಡಂಗಾರ. ಸರಿ ಅಮ್ಮ. ಸ್ಟ್ರಾಂಗ್ ಕಾಫಿನ ಮಾಡ್ಕೊಂಡ? ಹಾಂ ಅಮ್ಮ, ಮಾಡ್ಕೊಂಬರ್ತೀನಿ. ಈಕೆ ಮನೆ ಕೆಲಸದಕ್ಕೇನ್ರಿ ತಾರ? ರಜನಿ, ಮನೆ ಕೆಲಸದಕ್ಕೆ ಇಲ್ಲೇ ಪಕ್ಕದ ಹಳ್ಳಿಯಾಕಿ ಪಾಪ ಕೆಲಸ ಸಿಕ್ಕಿದ್ದಿಲ್ಲಂತ ಮನೆಗೆ ತಂದೆ ತಾಯಿ ಯಾರೂ ಇಲ್ಲ. ಅಣ್ಣ ಅದಾರ, ಅತ್ತಿಗೆ ಅದಾರ, ಅವ್ರ ನೋಡ್ಕೋತಾರಂತ, ಚಲೋ ನೋಡ್ಕೋತಾರಂತ. ಈಗೇನು ದುಡ್ಯಾಕದು ಹೋಗ್ಬೇಡಂತಾರಂತ. ಆದ್ರೆ ಈಕಿನ ಪಾಪ ಅವ್ರಿಗೆ ಭಾಳ ಕಷ್ಟ ಅಂತ. ಇವರು 4 ಜನ ಮಕ್ಕಳಂತ. ಹೀಗಾಗಿ ತಂದೆ ತಾಯಿ ಇಲ್ಲಲ್ಲ ಪಾಪ, ಎಲ್ಲ ಭಾರ ಅವ್ರ ಅಣ್ಣ ಅತ್ತಿಗೆ ಬೀಳ್ತದಂತ. ಮದುವೆದು ಗಿದ್ವಿದು ಎಲ್ಲ ಸ್ವಲ್ಪ ನಾನು ದುಡಿದ್ರೆ ಅವ್ರಿಗೆ ಹೆಲ್ಪ್ ಆಕೈತಿ ಅಂಥೇಳಿ ಈಕಿ ನಮ್ಮ ಮನೆ ಕೆಲಸ ಬರ್ತಾ ಅಷ್ಟೆ. ಮನೆ ಕೆಲ್ಸಕ್ಕ? ಅಲ್ಲ ನೋಡಕ್ಕೆ ಇಷ್ಟು ಚೆನ್ನಾಗದಾಳ, ನೋಡಿದ್ರೆ ಶಾಲೆ ಕಲ್ತಂಗೂ ಅನಿಸ್ತೈತಪ್ಪ. ನಿಮ್ಮ ಮನೆಗೆ ಕೆಲಸ ಬರ್ತಾಳಕ್ಕೆ? ಅಲ್ಲ ಹಂಗಂದ್ರೆ ಥರ ಎಷ್ಟೋ ಈಗ ಆಫೀಸ್ನಾಗ ಗಾರ್ಮೆಂಟ್ಸು, ಆಮೇಲೆ ಈ ಕಂಪ್ಯೂಟ್ರ್ ಅಂಗಡಿ ಹಾಕೋದು ಕೆಲಸ, ಜೆರಾಕ್ಸ್ ಕೆಲಸ ಸಿಗ್ತಾವಪ್ಪ. 8-10 ಸಾವಿರ ಮಿನಿಮಮ್ ಪಗಾರ ಕೊಟ್ಟೇ ಕೊಡ್ತಾರೆ ಎಲ್ಲಿ ಹೋದ್ರು. ಈಗ ನೋಡಿದ್ರೆ ಇಲ್ಲಿ ಬಂದಾಳಲ್ಲ, ಅದಕ್ಕೆ ಕೇಳಿದೆ. ಹಿಂಗೆ ಹೇಳ್ತೀಯಲ್ಲಕ್ಕ, ಶಾಲೆ ಕಲ್ತಿದ್ರಕ್ಕೆ ಅಲ್ಲೇ ಹೋಗ್ತಿದ್ದಿಲ್ಲನ. ಈಗ ಗಾರ್ಮೆಂಟ್ಸ್ಗೆ ಹೊಂಟಿದ್ಲು ಪಾಪಕ್ಕಿ, ಅಲ್ಲೇನೋ ಕೆಲಸ ಸಿಕ್ಕಿದ್ದಿಲ್ಲಂತ. ಆದ್ರೆ ಮನ್ಯಾಗೆಲ್ಲ ಏನು ಹೇಳಿಬಿಟ್ಟಿದ್ಲು, ನಂಗೆ ಕೆಲಸ ಸಿಕ್ಕೇ ಬಿಟ್ಟೈತೆ, ನಾ ಮಾಡೇ ಮಾಡ್ತೇನೆ ಅಂತ ಹೇಳಿ ಹೇಳ್ಬಿಟ್ಟಿದ್ಲಂತ. ಅವ್ರಿಗೆ ಮನ್ಸಿಗೆ ಒಂದು ಥರ ಮಾಡೋದಕ್ಕೈತೆ ಅಂಥೇಳಿ ಆಕಿಲ್ ಕೆಲ್ಸಕ್ಕೆ ಬರ್ತಾ. ಆದ್ರೆ ಅವ್ರ ಮನ್ಯಾಗೆ ಗೊತ್ತಿಲ್ಲ ಆಕಿಲ್ ಕೆಲಸ ಮಾಡೋದು. ನನಗೂ ಹೇಳ್ಬಿಟ್ಟ, ಅಕ್ಕಾರ ಯಾರಿಗೂ ಹೇಳ್ಬೇಡ್ರಿ, ಹಿಂಗೆ ಹಿಂಗೈತೆ ನಮ್ಮ ಮನೆ ಪರಿಸ್ಥಿತಿ ಅಂಥೇಳಿ. ನನಗರ ಎದಕ್ಕೆ ಬೇಕು ರಜನಿ? ಈಗ ನನಗೆ ಇಂಥ ಸಿಟಿ ಒಳಗೆ ಕೆಲ್ಸಕ್ಕೆ ಸಿಗೋರ ಭಾಳ ಕಠಿಣ ಅದಾರ. ಅಂಥದ್ರಾಗ ಪ್ರಾಮಾಣಿಕ ಹುಡುಗಿ ಬೇರೆ, ಹುಡುಗಿ ಚಲೋ ಅದಾಳ, ಕೈ ಬಾಯಿ ಎಲ್ಲ ಸುದ್ದದಾವ, ಭಾರಿ ಕೆಲಸ ಮಾಡ್ಕೊಂಡು ಹೋಗಿ. ನನ್ನ ಮಗನೂ ಈಗಿನ ಕೈಯಾಗ ಬಿಟ್ಟು ಹೋಗಿರ್ತೀನಿ. ನಿಮ್ಮ ಮನೆನೂ ಚಂದ ನೋಡ್ಕೊತಾಳು, ಸ್ವಚ್ಛ ಮಾಡ್ತಾಳು, ಬಾಂಡೆ ಒಗ್ಯಾನ ಅಡಿಗೆ ಪ್ರತಿಯೊಂದು ಮಾಡ್ತಾಳವ. ಚಲೋ ಬಿಡು, ಚಲೋ. ನಮ್ಮ ಮನೆ ಕೆಲಸಕ್ಕೆ ಎದಾಳಯ್ಯವ್ವ. ಅಯ್ಯೋ ದೇವ್ರೇ, ಮಾಡ್ತಾಳ ಹೇಳ್ತೀನಿ. ಒಂದಿಟ್ಟು ನೆಲ ಒರೆಸದ ಸ್ವಚ್ಛಗೆ ಒರೆಸ ಅನ್ನೋಂಗಿಲ್ಲವ ಆಕಿಗೆ. ನಂಗೆ ಆಗೋಲ್ಲ ನೋಡ್ರಿ, ನಾ ಬಿಟ್ಟು ಹೋಗ್ತೇನೆ ಅಂತಾಳೆ. ಒಂದಿಟ್ಟು ಬಾಂಡೆ ತೆಗ್ದ ಸ್ವಚ್ಛಗೆ ತಿಕ್ಕನ್ನೋಂಗಿಲ್ವ ಆಕಿಗೆ. ನಂಗೆ ಆಗೋದಿಲ್ಲ ರೀ, ಬಿಟ್ಟು ಹೋಗೇ ಬಿಡ್ತೀನಿ ಅಂತ. ವಾಷಿಂಗ್ ಮಿಷಿನ್ನಾಗ ಅರ್ವಿ ಹಾಕಿರ್ತೀವಿ, ಒಂದಿಟ್ಟು ಹೊಲಸು ಹಾಕಿದ ಅರ್ವಿಗಳು ಕೈಲೇ ಒಗಿ ಅಂತಂದ್ರೆ ನಂಗೆ ಆಗೋಲ್ರಿಪ್ಪ, ಮನೆ ಬಿಟ್ಟು ಹೋಗೇ ಬಿಡ್ತೇನೆ ಅಂತ. ಏನು ಮಾಡೋದು ನಮ್ಮ ಕರ್ಮ. ಮನೆಗೆ ಈಗಿನ ಕಾಲದ ಕೆಲಸ ಬೇರೆ ಸಿಗಂಗಿಲ್ಲಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಾಗೈತಿ. ಈಕಿ ನಮ್ಮ ಮನೆಗೂ ಬರ್ತಾಳನ, ಕೇಳ್ತೀಯಾ?
ಅಯ್ಯೋ ಅಕ್ಕ ಏನು ಹೇಳಿದಿ ರಜನಿ ನೀನು ಒಂದು ಬೆಳಗ್ಗೆ ಬಂದ್ರೆ ಸಂಜೆ ತನಕ ನನ್ನ ಮನೆ ಕೆಲಸನ ಆಗ್ತೈತಿ ಮನೆ ಕೆಲಸ ಏನು ಭಾಳ ಆಗಂಗಿಲ್ಲ ಬಿಡಕ್ಕೆ ಈಗ ನನ್ನ ಮಗ ಶಾಲೆಂತ್ರ ಬರ್ತಾನಲ್ಲ ನೋಡ್ಕೋಬೇಕಲ್ಲ ಯಾರು ನೋಡ್ಕೋತಾರೆ ಮನ್ಯಾಗ ನಾನು ನನ್ನ ಗಂಡ ಇರೋರೆ ಇಬ್ಬರು ನನ್ನ ಗಂಡ ನೋಡಿದ್ರೆ ಆಫೀಸ್ಗೆ ಹೋಗ್ತಾನೆ ನಾನು ನೋಡಿದ್ರೆ ಹೊರಗೆ ಅಸೋಸಿಯೇಷನು ಈ ಅಸೋಸಿಯೇಷನು ಮಹಿಳಾ ಮಂಡಳಿ ಅಂತ ದಿನಾ ಒಂದು ಕೆಲ್ಸಕ್ಕೆ ಹೋಗ್ತಿರ್ತೀನಿ ಮನ್ಯಾಗ ತೇಕ್ರಕ್ಕಿ ಬೇಡನ ಇಲ್ಲವ ನಿನ್ನ ಮನೆಗೇನು ಬರೋದಿಲ್ಲಕ್ಕೆ ನನ್ನ ಮನೆ ಕೆಲಸ ರಗಡ ಆಗ್ತೈತಿ ಓಹೋ ಸರಿ ಆಯ್ತು ಬಿಡು ಇರುವಾದಕ್ಕೆ ಅಕ್ಕಾರ ಬರ್ತೀರಾ ರೆಡಿ ಆಗ್ಯಾವ ದೋಸೆ ಓಹೋ ದೋಸೆ ರೆಡಿ ಮಾಡಿಲ್ಲ ಅಂತ ನಡಿ ಇಬ್ರು ಕೂಡ ತಿನ್ನೋ ಅಂತಾರ ಸರಿ ನಡಿಯಕ್ಕ ಹೋಗೋಣ ಮತ್ತಕ್ಕೆ ಪಾಪ ಲೇಟ್ ಆಗ್ತೈತಿ ದಿನ ಲೇಟಾಗಿ ಹೋಗೋದು ಬೇಡ ಹುಡುಗಿ ಆಗ್ತಾಳೆ ಸಂಜೆ ಮುಂದೆ ಬಸ್ನಾಗ ಕುಡುಕರು ತಡಕರು ಕಾಟ ಬೇರೆ ಲಘುನ ತಿನ್ನೋ ನಡಿ ಆಕೆ ಹೋಗ್ಬೇಕು ಮತ್ತು ಮನೆಗೆ ಹ್ಞೂ ನಡಿ ಹೋಗೋಣ ಗಿರ್ಜಿ ಶಾಂತಕ ಅಲ್ಲಿರ್ತಿದ್ದೀವಿ ಒಳಗೆ ಬಾ ನೀವು ಮಾತಿರ್ತೈತಲ್ಲ ಕಿಡ್ಬುಡಿಕೆ ನಿಮ್ಮ ಬಾಗಲ್ದಾಗ ಕುಂತಿರ್ತೈತಿ ಏನರ ಒಂದು ಕಸಕ್ನ ಅಂತ ಬಿಡತ್ತ ನಮಗೆ ಅನಿಸ್ಕೊಳಕ್ಕಾಗಿಲ್ಲ ಮತ್ತೆ ಕಡೆ ಅದಕ್ಕೆ ಬಾಗಲ್ದಾಗ ನಿಂತಿನ ಅದು ಊರಿಗೆ ಹೋಗಿದ್ದಿ ಶಾಂತಕ ಮೊನ್ನೆ ಹೇಳಿದ ನೀನು ಊರಿಗೆ ಹೋಗ್ಯಾಳ ಯಾವ್ರಿಗ್ಲೇ ಅಯ್ಯ ಇನ್ಯಾವ್ರಿಗೆ ಕಾಳ ಮಗಳ ಮನೆಗೆ ಹೋಗ್ಯಾಳ ಮೇರ್ಯಾಕ್ ಈಗ ಸುಟಿ ಬಂತಲ್ಲ ಏವ ಆ ಹುಡುಗರಿಗೇನೋ ಕ್ರಿಸ್ಮಸ್ಗೆ ಸುಟಿ ಐತಂತ ಮಗಳು ಫೋನ್ ಹಚ್ಚಿದ್ಲ ಇವ ನನಗೆ ನನ್ನ ಮಕ್ಳಿಗೆ ಕ್ರಿಸ್ಮಸ್ ರಜೆ ಕೊಟ್ಟಾರ ಒಂದೆರಡು ದಿನ ಕರ್ಕೊಂಡು ಹೋಗ್ಬಾ ನನಗೂ ಬ್ಯಾಸರ ಆಗೈತಿ ಈಗ ಇದನ್ನ ಮಾಡಕತ್ತಾಳವ ಏನದ ರೊಟ್ಟಿ ಮಷಿನ್ ತಂದು ರೊಟ್ಟಿ ಮಷಿನ್ ವ್ಯಾಪಾರ ನಡೆಸಾಳ ಮತ್ತು ಮಕ್ಳಿದ್ರ ಪಾಪ ಅವ್ರನ್ನೆವ ನೋಡ್ಕೊತಾಳು ರೊಟ್ಟಿ ಯಾವಾಗ ಮಾಡ್ತಾಳು ವ್ಯಾಪಾರ ಯಾವಾಗ ಮಾಡ್ಬೇಕ ಹಿಂಗಾಗಿ ಯವ್ವ ನನಗೆ ಸುಟ್ಟ್ಯಾಗ ಹುಡುಗರು ಹಿಡಿಯಕ್ಕೆ ಆಗೋದಿಲ್ಲ ಒಂದೆರಡು ದಿನ ಬಂದು ಕರ್ಕೊಂಡು ಹೋಗ್ಬಿಡ್ಬಾ ಬೇ ಅಂತ ಫೋನ್ ಮಾಡಿದ್ಲ ಮತ್ತೇನೇನೈತಿವ ಅವತ್ತ ಫೋನ್ ಮಾಡಿಲ್ಲ ಆಗ ಮಧ್ಯಾಹ್ನ ಬಸ್ಸಿಗೆ ಹೋಗೇ ಬಿಟ್ಟಾಳ ಮತ್ತೆ ಇನ್ನು ಅವ್ನ ಯಾಡಂತಂದು ನನಗೆ ಜೋಡ್ ಮಾಡ್ತಾ ಇರೋ ಕೆಲಸ ಅಲ್ದ ಮತ್ತು ಅವ್ರದ್ದು ಎರಡು ಚಾಕ್ರಿ ನಾನು ಮಾಡ್ಬೇಕಾಗೈತಿ ಗಿರ್ಜಿ ಹೋಗ್ಲಿ ಬಿಡು ಹುಡುಗರಿಗೆ ಯಾಕೆ ಮಾಡ್ತಿಲ್ಲ ಮಕ್ಳು ಏನು ಮಾಡ್ತಾವಲ್ಲಿ ಅಯ್ಯ ಶಾಂತಕ ಮಕ್ಕಳೆಲ್ಲವು ಇಕ್ಕಳವ ಅವ್ರ ಬುದ್ಧಿ ನಿನಗೆಲ್ಲ ಗೊತ್ತೈತಿ ಯವ್ವ ನನಗೆ ಸಾಕ ಹೋಗೈತಿ ಅವು ಕೆಟ್ಟ ಚಾಡ ಬರ್ಕದಾವ ಅವ ನನ್ನ ಅಜ್ಜಿ ಬುದ್ಧಿ ಎಲ್ಲ ಕಲ್ತ್ಬಿಟ್ಟಾವು ಕಳ್ತನ ಮಾಡ್ತಾವ ಈಗ ರೊಕ್ಕ ಪಕ್ಕ ಮನ್ಯಾಗ ಅರ್ಪಸ್ಬಾರ್ದಂಗ ಇಡಲಂಗ ಎತ್ತವೇ ಬಿಡ್ತಾವ ರೊಕ್ಕ ಅಯ್ಯ ಹುಡುಗರು ಭಾಳ ಬೆರಿಕ್ತಾವ ಇವ ನನಗದಕ್ಕೆ ಹೊಟ್ಯಾಗ ಖಾರ ಕಲಿಸ್ದಂಗೆ ಆಗತೈತಿ ಬಂದು ಏನು ಮಾಡ್ತಾವೋ ಏನು ಗದ್ಲ ಮಾಡ್ತಾವೋ ಆ ಹುಡುಗರಿಗೆ ಏನು ಅನ್ನಂಗಿಲ್ವ ಅಂದ್ರೆ ಮತ್ತೆ ಸಿಟ್ಟು ಬರ್ತೈತಿ ಏನು ಮಾಡೋ ಸಾಕ ಹೋಗ್ಬಿಟ್ಟು ಸಾಕಾಗ ಹೋಗ್ಲಿ ಬಿಡು ಎಲ್ಲರ ಮನ್ಯಾಗ ಒಂದಿದ್ದ ನಾ ಇದಕ್ಕೆ ಬನ್ನ ಅಂತಂದ್ರೆ ಗಿರ್ಜಿ ಮೊನ್ನೆ ಕಮಲ ಹೇಳಿದ್ಲ ನಮ್ಮ ಸುಮಾ ನೋಡಕ್ಕೆ ಬರ್ತಾರ ಅಂತೇಳಿ ಅವರು ಫೋನ್ ಹಚ್ಚಿದ್ರವ ನಾಳೆ ಬರ್ತಾರಂತ ಇನ್ನು ಸುಮಾ ಬಂದಿಲ್ಲ ಯಾಕೋ ಇನ್ನು ಬರ್ತಾ ಏನೋ ನಾನು ಫೋನ್ ಹಚ್ಚಕ್ಕೆ ಹೋಗಿಲ್ಲ ಆಕೆಗೆ ಬರ್ತಾ ಸುಮಾ ಆದ್ನಿ ಆಕೆಗೆ ಬಂದ್ಮೇಲೆ ಹೇಳ್ಬೇಕು ನಾಳೆ ಸುಟ್ಟಿ ಮಾಡುವ ಅಂಥೇಳಿ ಮಾಡಿ ನಾಳೆ ಬರ್ತಾರಂತೆ ನಾಳೆ ಹೊಂಟೋದ್ಲೆ ಮನೆ ಕಡೆ ಬಂದುಬಿಡ್ಲಿ ನನಗೊಬ್ಬಕ್ಕಿಗೆ ಒಂಥರ ಹಿಡಿದು ಬಿಟ್ಟು ಹಾಕೈತಿ ಅಯ್ಯ ಸಂತಕ ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊತಿ ನಾನು ಬೆಳಗ್ಗೆ ಮನ್ಯಾಗ ಬಿಡ ರೊಟ್ಟಿ ಮಾಡಿ ಇವ್ರ ಹೊಲ ಕಟ್ಟೆ ಹುಡುಗರನ್ನ ಶಾಲೆ ಕಳಿಸಿ ನಿಮ್ಮ ಮನೆಗೆ ಬಂದ್ಬಿಡ್ತಾನೆ ತಗೋ ತಲೆ ಕೆಡ್ಸ್ಕೊಬಿಡ ಹೊಂಟೂತ್ಲೆ ಬೆಳಗ್ಗೆ ಒಂದು 4 ಗಂಟೆಗೆ ಇದೆಲ್ಲ ಕೆಲಸ ಮುಗಿಸ್ಬಿಡ್ತಾನಂತ ನಾನು ಹೆಂಗಿದ್ರು ನಮ್ಮ ಅತ್ತಿನೂ ಮನೆಯಾಗಿಲ್ಲ ನಮ್ಮ ಅತ್ತೆ ಮನೆಯಾಗಿದ್ರೆ ಯಾಕೆ ಏನು ಎದಕ್ಕೆ ಅಂತ ಕೇಳ್ತಾಳ ಈಗ ನೋಡುವ ಮದುವೆ ಮಾಡತ್ತೆ ಅಂದ್ರೆ ಶಾಂತಕ ಯಾರಿಗೂ ಬಿಟ್ಟ ಕೊಡಬಾರ್ದು ಕಾಲು ಭಾಳ ಸುಮಾರು ಐತೆ ಬಿಡ ಇವ ಒಂದು ಕಡೆ ಚಲೋ ಆಗ್ತಿರ್ತಂದ್ರೆ 2,100 ಮನೆ ಶಾಂತಕ ಅದು ಕರೆನ ಬಿಡಕಿರ್ಚಿ ಇದೊಂದು ಮದುವೆ ಆತಂದ್ರೆ ನನಗೆ ನಿರಾಳ ಅಂತ ಇಂಥ ಮನೆಗೆಲ್ಲವ ಪಾಪ ನಮ್ಮ ಮನೆಗೂ ಕಷ್ಟಪಟ್ಟಿತ್ಲಿ ಸುಮ್ಮ ಹೋಗು ಮನೆ ಇರೋ ಚಲೋ ಮನೆ ಸಿಗ್ಲಿ ಅಂತ ಹೇಳಿ ಭಾಳ ಆಸೆ ಇತ್ತು ನನಗೆ ನೌಕರಿ ಬರ ಇದ್ರೆ ನನಗೆ ಕೊಟ್ಟು ಬಿಡ್ಬೇಕು ಅನ್ಸಾಕತ್ಬಿಟ್ಟೈತೆ ನೋಡುವ ನೀನು ಒಳ್ಳೆ ಮನ್ಸಕ್ಕೆ ಎಲ್ಲ ಒಳ್ಳೇದಾಗ್ತೈತೆ ಬಿಡ ಶಾಂತಕ ಯಾಕೆ ತಲೆ ಕೆಡ್ಸ್ಕೊತಿ ಬಾ ಒಲಿ ಮೇಲೆ ಚಾ ಇಟ್ಟು ನೀವು ಒಂದು ಕಪ್ ಚಾ ಕೊಡ್ತೀನಿ ಅಂತ ಇಲ್ಲ ಗಿರ್ಜಿ ಮನೆ ಹಂಗೆ ಬಿಟ್ಟು ಬಂದೇನವ ನಮ್ಮ ಇವ ಗೋಪ್ಯ ಹೋಗಿದ್ದ ಮಿಂಟ್ರಿಗೆ ಹೋದ ಇನ್ನೂ ಬಂದಿಲ್ಲ ಏನಾಯ್ತು ಇಲ್ಲ ಕೇಳ್ಬೇಕು ನಮ್ಮ ಮನೆಯವ್ರು ಬರೀ ಮನ್ಯಾಗ ಅದಾರ ಪಕ್ಕಿನ್ಲೆ ಗಿರ್ಜಿ ನೀ ಹೇಳ್ಕೊಂಡು ಬನ್ನಿ ಸಾಧಕ ನೀವು ಮನೆಗೆ ಬಂದ್ರೆ ಚಹಾ ಕುಡಿದಂಗಾರ ಬರ್ತೀವನ ಚಹಾ ಹೋಗ್ಲಿ ನೀವೇನು ತಿಂತಿರ್ತೀರಿ ಅದನ್ನು ಅಂತದ್ದು ನಾನು ತಿನ್ನಿಸ್ತಾ ಬಿಡ್ದೆ ಇಲ್ಲಿ ನಮ್ಮ ಮನೆಗೆ ಬಂದು ಹಂಗೆ ಕಳ್ಸೋಕಾಕಿದ್ನ ಬಾ ಒಲಿ ಮೇಲೆ ಚಹಾ ಇಟ್ಟ ಬಿಟ್ಟಿದ್ದೀನಿ ನಾನು ಕುಡಿಯೋಕೆ ನಿನ್ಗೊಂದು ಕಪ್ ಕೊಡ್ತೀನಿ ಬ್ಯಾಡ್ಲೇ ಗಿರ್ಜಿ ಅಯ್ಯ ಬರಲ್ಲ ಆಯ್ತು ನಡಿವ ಅಯ್ಯೋ ಅಣ್ಣ ಬಾಗಿಲ್ದಾಗ ಕುಂತಾನ ಅಣ್ಣ ಓಹೋ ಬಂದನಪ್ಪ ಬಾ ನಿನಗಾಗಿ ಕಾಯ್ತಿದ್ದೆ ಬಾ ಓ ನನಗಾಗಿ ಕಾದಿದ್ರ ವೈನಿ ಎಲ್ದಾಳ ಅಣ್ಣ ನಿಮ್ಮ ವೈನಿನ ಇಲ್ಲಿ ಹಪ್ಪಳ ಒಣಗಿ ಹಾಕಿ ನನಗೆ ಕಾಯಕ್ಕೆ ಹಚ್ಚಿ ಅಲ್ಲಿ ಗಿರ್ಜಾವ್ಗಳ ಮನೆಗೆ ಹೋಗೋಣ ನೋಡಪ್ಪ ಯಾಕೆ ನಿಮ್ಮ ವೈನಿದೇನ್ರ ಕೆಲಸ ಇತ್ತಾ ಇಲ್ಲಣ್ಣ ಇಲ್ಲ
ಹ್ಞೂ ಹೋಗಿದ್ದ ಕೆಲಸ ಏನಾಯ್ತಪ್ಪ ಹಣ್ಣು ಕಾಯು ಆಲ್ಮೋಸ್ಟ್ ಅಣ್ಣ ನೀ ಎಲ್ಲ ಹೇಳಿದ್ದಲ್ಲ ಅಲ್ಲಿ ಹೊರಗೆ ಯಾರೂ ಇರಲಿಲ್ಲಪ್ಪ ಅಲ್ಲಿ ಮ್ಯಾನೇಜರ್ ಸರ್ ಏನೋ ಸುಟ್ಟಿ ಮಾಡ್ಯಾರಂತ ಇವತ್ತು ನಾಳೆ ಬರ್ತಾರಂತ ಹೀಗಾಗಿ ಇನ್ನೊಬ್ರು ಇದ್ರು ಸರ್ ಅವ್ರ ಕೈಯಾಗ ನೀವು ಕೊಟ್ಟಿದ್ದ ಲೆಟ್ರು ನಂದು ರೆಸ್ಯೂಮು ಕೊಟ್ಟು ಬಂದೀನಿ ಪೋಣಿಸ್ತಾರಂತ ಅವ್ರು ಏನಕ್ಕೆ ಸುಟ್ಟಿ ಮಾಡ್ಯಾರಂತ ಸುಟ್ಟಿ ಮಾಡಿದ್ರಿ ಇವತ್ತಪ್ಪ ಏನಾರ ಎಮರ್ಜೆನ್ಸಿ ಬಂತ ಏನೋ ಇರಲಿ ಆತಲ್ಲ ಸರಿಯಾದವ್ರನ್ನ ಭೇಟಿಯಾಗಿಯಲ್ಲ ನಾ ಹೇಳೋದಲ್ಲೇ ಹೋಗಿಯಲ್ಲ ಹ್ಞೂ ಅಣ್ಣ ನೀ ಹೇಳ್ದಲ್ಲೇ ಹೋಗೇನಿ ಪಾಪ ಅವ್ರಿಗೆ ಹಾಕಿಲ್ಲ ಅಂತ ಇನ್ನೊಬ್ರು ಸರ್ ಇದ್ರು ಅವ್ರ ಜೊತೆ ಮಾತಾಡಿದ್ರೆ ಅವ್ರ ಕೈಯಾಗ ಕೊಟ್ಟು ಬಂದೇನಿ ಫೋನ್ ಹಚ್ತಾರಂತ ನಾಳೆ ಹಚ್ಬೋದಣ್ಣ ನಿನ್ಗೆ ಹಚ್ತಾರಂತ ನಿನ್ನ ನಂಬರ್ ಐತಲ್ಲ ಅದ್ರಾಗ ಹೆಂಗಿದ್ರು ಹ್ಞೂ ಸರಿಪ್ಪ ಆಯಿತು ಹೋಗು ಭಾಳ ತಾತ ಊಟ ಅದು ಮಾಡು ಹೋಗು ಹ್ಞೂ ಅಣ್ಣ ಮತ್ತೆ ನಿಮ್ಮ ವೈನಿ ಇಲ್ಲ ಒಳಗೆ ನೀನು ಕೈ ಕಾಲು ಮುಖ ತಕೊಂಡು ಊಟಕ್ಕೆ ಹಾಕೊಂಡು ತಿನ್ನೋಪ್ಪ ನಿನಗೆ ಏನು ಬೇಕಾದ್ನೆಲ್ಲ ಅಲ್ಲೇ ಇಟ್ಟಾಳಂತ ಹಾಂ ಹೇಳಿ ಹೋಗಾಳಕ್ಕೆ ಗೋಪಾಲ್ ಬಂದ್ರೆ ಅವ್ಗೆ ಊಟಕ್ಕೆ ಹಾಕೋರಿ ಮತ್ತು ನಾ ಹಿಂಗೆ ಗಿರ್ಜೋನ್ ಮನೆಗೆ ಹೋಗಿರ್ತೀನಿ ಅಂತ ಹೇಳಿ ಹೋಗ್ಯಾಳ ಹೋಗಿ ಹ್ಞೂ ಆತನ ಆತು ಆತಪ್ಪ ಸಿದ್ದಾರೂಢ ತಂದೆ ಹೆಂಗಾರ ಆಗಿ ನಮ್ಮ ಗೋಪಾಲ್ ಒಬ್ಬ ದಾರಿಗೆ ಹತ್ತಿದ್ರೆ ಸಾಕಪ್ಪ ನಮ್ಮ ಮನೆ ಪರಿಸ್ಥಿತಿ ಎಲ್ಲ ಸುಧಾರಿಸ್ತೈತಿ ಇವತ್ತೊಂದು ದಿನ ನೋಡ್ತೀನಿ ನಾಳೆ ಫೋನ್ ಹಚ್ಚಿರುವ ಚಲೋ ಆತು ಹಚ್ಲಿಕ್ಕೆ ಅಂತಂದ್ರೆ ನಾನು ಹಚ್ಕೆ ಆತ